ನನಗೆ ಒಟ್ನಲ್ಲಿ ಬಂದು ಚೀರ್ತಾ ಇದೆ ಸಖತ್ತು. ನಾವೇ ಸಾಕಿದೀವಪ್ಪ ಅನ್ನೋ ತರ ಮರ್ದಿನೇ ಹೋಗ್ಬಿಟ್ಟು ತಗೊಂಡ್ ಬಂದೆ. ಬಟ್ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನೇತ್ರ ಬಸವರಾಜ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ನಾವು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಶಿವರಾತ್ರಿ ದಿನ ಎಲ್ಲ ದೇವ್ರ ಪೂಜೆ ಮಾಡಿ, ಎಲ್ಲ ಮನೆ ಕೆಲಸ ಮಾಡಿ, ದೇವ್ರ ಪೂಜೆ ಮಾಡಿ, ಎಲ್ಲ ಊಟ ಗೀಟ ಎಲ್ಲ ಕಂಪ್ಲೀಟ್ ಆಯಿತು, ಎಲ್ಲ ಮುಗೀತು, ಇನ್ನೇನು ಮಲಗಬೇಕು ಅನ್ನೋ ಟೈಮಲ್ಲಿ ಏನಪ್ಪ ಅಂದರೆ ಒಬ್ಬರ ಆಗಮನ ಆಯಿತು. ಯಾವುದು ಗೊತ್ತಾ? ನಾವು ಈ ಊಹೆನ ಮಾಡ್ಕೊಳಕ್ಕಾಗಲ್ಲ ಅಂತ ಅವರ ಆಗಮನ ಆಯಿತು. ಯಾರಪ್ಪ ಅಂದರೆ ಅದು ನನ್ನ ಫೇವ್ರೇಟ್ ಆಗಿರುವಂಥ ಒಂದು ಬೆಕ್ಕಿನ ಮರಿ. ನನಗೆ ಬೆಕ್ಕುಗಳಂದರೆ ಸಖತ್ ಇಷ್ಟ, ತುಂಬ ತುಂಬ ಇಷ್ಟ. ಅದಕ್ಕೇನೋ ನನಗೆ ಇಷ್ಟ ಅಂತಾನೇ ಏನೋ ದೇವರು ನನ್ನ ಹತ್ರನೇ ಬೆಕ್ಕುಗಳನ್ನ ಕಳಿಸ್ತಿರ್ತಾನೆ. ಅವತ್ತು ಅಂದರೆ ನಮ್ಮ ಮನೆ ಇದೇನಪ್ಪ ಥರ್ಡ್ ಫ್ಲೋರ್ ಇದೆ. ಥರ್ಡ್ ಫ್ಲೋರಲ್ಲಿ ನಾವಿರೋದು. ಅಲ್ಲಿ ಬೆಕ್ಕಿನ ಮರಿ ಥರ್ಡ್ ಫ್ಲೋರ್ವರೆಗೂ ಬಂದು ಒದರ್ತಾ ಇದೆ. ಫುಲ್ ಸಖತ್ ಜೋರಾಗಿ ಒದರ್ಕೊಂತಿದ್ದೆ. ಎದಕ್ಕಂತ ಗೊತ್ತಿಲ್ಲ. ಅದೇನೋ ಅದ್ರ ಜೊತೆ ಇರೋ ಮರಿಗಳು ಅಂದರೆ ಸಿಕ್ಕಾಪಟ್ಟೆ ಚಿಕ್ಕದಾಗಿತ್ತು, ಅದು ದೊಡ್ಡದಿರಲಿಲ್ಲ. ಜಸ್ಟ್ ಒಂದು 2-3 ಮಂತ್ಸ್ ಇಲ್ಲ 4 ಮಂತ್ಸ್ ಈ ಥರ ಇರ್ಬೋದೇನಪ್ಪ, ನಂಗೆ ಗೊತ್ತಿಲ್ಲ. ಅಷ್ಟೊಂದು ನೋಡೋಕೆ ಮಾತ್ರ ಇಷ್ಟಿತ್ತು, ಚಿಕ್ಕದಾಗಿತ್ತು ಬೆಕ್ಕು. ಅದು ಥರ್ಡ್ ಫ್ಲೋರ್ವರೆಗೂ ಬಂದ್ಬಿಟ್ಟು ಒದರ್ತಾ ಇದೆ, ಸಖತ್ ಚೀರಾಡ್ತಾ ಇದೆ. ಅದು ಅದ್ರ ಜೊತೆ ಇರೋದು ಮಿಸ್ ಆಗಿತ್ತೇನೋ ಗೊತ್ತಿಲ್ಲ, ಅಥವಾ ಏನಾದರೂ ಹಸಿವಾಗಿತ್ತಾ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ನನಗೆ. ಒಟ್ನಲ್ಲಿ ಬಂದು ಚೀರ್ತಾ ಇದೆ ಸಖತ್ತು. ನನಗೆ ಅದನ್ನ ನೋಡಿ ಏನೋ ಕೆಳಗಡೆ ಇರ್ಬೋದು ಬಿಡಪ್ಪ ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ಅದ್ರ ಸೌಂಡ್ ಕೇಳಿ ನೋಡಲೇಬೇಕಪ್ಪ ಅಂತ ಅನಿಸ್ಬಿಡ್ತೀನಿ ನನಗೆ. ಅದಕ್ಕೆ ನೋಡಬೇಕು, ಏನು ಸಮಸ್ಯೆ ಐತೆ, ಅದಕ್ಕೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಹೇಳ್ಬಿಟ್ಟು ನೋಡಬೇಕು ಅಂತ ಹೇಳ್ಬಿಟ್ಟು ಆಚೆ ಬಂದು ನೋಡ್ತೀನಿ. ಜಸ್ಟ್ ಬಾಗಿಲು ಓಪನ್ ಮಾಡ್ತೀನಿ, ನಮ್ಮ ಮನೆ ಸೀದಾನೇ ಬಂದು ಒದರ್ತೈತೆ. ಅದಕ್ಕೆ ಹೋಗಿ ನೋಡಿದ್ರೆ ನಾನು ಜಸ್ಟ್ ಕಾಶಿ ಅಂತ ನಾನು ಹೋದ್ರೆ ಅಂತಂದರೆ ಅದು ಏನು ಮಾಡಿದ್ದು ಗೊತ್ತಾ? ನನ್ನ ಹತ್ರ ಬಂದ್ಬಿಟ್ಟು ಕಾಲೆಲ್ಲ ಸವರ್ತಾ ಇದೆ. ಏನೋ ನಾವೇ ಸಾಕಿದೀವಪ್ಪ ಅನ್ನೋ ಥರ. ನಮ್ಮ ಬೆಕ್ಕು ಅದು, ನಮ್ಮ ಮನೇಲಿನೇ ಇರೋದು, ನಮ್ಮ ಮನೇಲಿ ಇರೋ ಬೆಕ್ಕು ಅದು ಆಚೆ ಹೋಗಿದೆ. ಆಚೆಯಿಂದ ಬಂದು ನಮ್ಮ ಮನೆಗಳಲ್ಲಿ ಸಾಕಿರುವಂತಹ ಬೆಕ್ಕುಗಳು ಅಥವಾ ನಾಯಿಗಳು ಯಾವ ಥರ ಇರುತ್ತೆ ನೋಡ್ರಿ ರಿಲೇಷನ್ಶಿಪ್ಪು, ಆ ಥರ ನನ್ನ ಹತ್ರ ಕಾಲ ಹತ್ರ ಬಂದ್ಬಿಟ್ಟು, ಹೊರಗಡೆ ಹೋಗಿದ ತಕ್ಷಣ ಕಾಲ ಹತ್ರ ಬಂದ್ಬಿಟ್ಟು ಒದ್ರಕೊಂಡು ಕಾಲಿಗೆಲ್ಲ ಸವರಾಡ್ತಿದೆ, ಮುದ್ದಾಡ್ತಿದೆ. ನನಗೆ ಎಷ್ಟು ಸಖತ್ ಹೇಳೋಕ್ಕೆ ಆಗಲ್ಲ ಆ ಒಂದು ಎಕ್ಸ್ಪೀರಿಯೆನ್ಸು. ಸಖತ್ ಖುಷಿ ಆಗ್ಬಿಡ್ತು. ಅದಾದ್ಮೇಲೆ ನಾನು ಎಲ್ಲಿ ಹೋಗ್ತೀನಿ ಅಲ್ಲೇ ಬರ್ತಾ ಇತ್ತು, ಒಳಗಡೆನೂ ಬಂತು, ನಮ್ಮ ಮನೆಯಲ್ಲೆಲ್ಲ ಸುತ್ತಾಡ್ಕೊಂಡು ಹೋಯ್ತು. ಅದು ಆ ಥರ ನನ್ನ ಕಾಲೆಲ್ಲ ಸವರಾಡೋದು ನೋಡಿದ್ರೆ ನನಗಂತೂ ಸಖತ್ ಖುಷಿ ಆಗ್ಬಿಡ್ತು. ನಮ್ಮ ಮನೇಲಿ ಇರೋದೇ ಬೆಕ್ಕು ಹೊರಗಡೆ ಹೋಗಿತ್ತು, ಇನ್ನೇನು ಮನೆಗೆ ಬಂತು ಅನ್ನೋ ಥರ ನನಗೆ ಫೀಲ್ ಆಗ್ಬಿಡ್ತು. ಇಷ್ಟು ಖುಷಿ ಆಯಿತು. ಬಟ್ ಅನ್ಫಾರ್ಚುನೇಟ್ಲಿ ಏನಪ್ಪ ಅಂದರೆ ಅದಕ್ಕೆ ಏನಾದರೂ ತಿನ್ನೋಕೆ ಹಾಕೋಣ ಅಂತಂದರೆ ಏನೂ ಇರಲಿಲ್ಲ. ಏನಕ್ಕಪ್ಪ ಅಂದರೆ ಆ ಬೆಕ್ಕುಗಳು ಖಾರ, ಈ ಥರ ಎಲ್ಲ ಖಾರ ಸ್ವೀಟು ಈ ಥರ ಏನೂ ತಿನ್ನೋದಿಲ್ಲ. ನಿಮ್ಮ ಬೆಕ್ಕುಗಳು ಯಾವ ಥರ ಆಹಾರ ತಿನ್ನುತ್ತೆ ಅಂತ ನಿಮಗೆ ಗೊತ್ತಲ್ಲ. ಹಾಲು, ಮೊಸರು, ಹಾಗೆ ನಾನ್ ವೆಜ್ಜು ಈ ಥರ ಎಲ್ಲ ತಿನ್ನುತ್ತೆ. ಬಟ್ ನನಗೆ ಸದ್ಯಕ್ಕೆ ಅವಾಗ ಊಟ ಅಂದರೆ ನಾವು ಜಸ್ಟ್ ಅವಾಗ ಊಟ ಮಾಡಿ ಜಸ್ಟ್ ಮಲ್ಕೋಬೇಕು ಅಂತ ಅನ್ನೋ ಟೈಮಲ್ಲಿ ಅದು ಬಂತಲ್ವ ಬೆಕ್ಕು. ಅದಕ್ಕೆ ನನಗೆ ಏನು ಹಾಕ್ಬೇಕಪ್ಪ ಇದಕ್ಕೆ ತಿನ್ನೋಕ್ಕೆ ಅಂತಂದು ತುಂಬ ಬೇಜಾರಾಯಿತು. ನನಗೆ ಏನೂ ಇರಲಿಲ್ಲ, ಹಾಲು ಮೊಸರು ಏನೂ ಇರಲಿಲ್ಲ. ನಾನು ಹಾಲು ತೊಗೊಂಬಂದಿರಲಿಲ್ಲ ಆವತ್ತು. ನಾನು ಏನಪ್ಪ ಮಾಡೋದು ಅಂತಂದರೆ ಹೊರಗಡೆ ಅಂಗಡಿಗೆ ಹೋಗಿ ಆದರೂ ಏನಾದರೂ ತಗೊಂಬರೋಣ ಹಾಲು ಅಥವಾ ಮೊಸರು ಅಂತ ಅನ್ನೋಕ್ಕೂ ಇಲ್ಲ. ಟೈಮ್ ಎಷ್ಟು ಅಂತಂದರೆ 10 ಗಂಟೆ ಮೇಲೆ ಆಗಿಬಿಟ್ಟಿತ್ತು. 10 ಗಂಟೆ ಮೇಲೆ ಫುಲ್ ಕತ್ಲಿರುತ್ತಲ್ವ, ಹೊರಗಡೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ತುಂಬ ಬೇಜಾರು ಮಾಡಿಕೊಂಡೆ. ಏನೂ ಹಾಕೋಕ್ಕಾಗಿಲ್ಲಲ್ಲಪ್ಪ ಇದಕ್ಕೆ ಅಂತ ಅಂದ್ಕೊಂಡು ತುಂಬ ಬೇಜಾರಾದೆ ಅವತ್ತು. ಅವತ್ತಿನ ಮರುದಿನನೇ ನಾನು ಆಚೆ ಹೋಗಿ, ಅಂದರೆ ಆ ಬೆಕ್ಕಿಗಳಿಗೆ ಅಂತಲೇ, ನಾಯಿಗಳಿಗೆ ಅಂತಲೇ ಏನಪ್ಪ ಪೆಡಿಗ್ರಿ ಏನೋ ಅಂತಾರಲ್ಲ, ಆ ಥರದ್ದೆಲ್ಲ ಪೆಟ್ಸ್ಗಳಿಗೆ ತಿನ್ನಕ್ಕಂತಾನೆ ಇರುತ್ತಲ್ವ, ಅದನ್ನು ಹೋಗಿ ತಗೊಂಬಂದೆ. ನೋಡಿ ಫ್ರೆಂಡ್ಸ್, ಇದೆ ಬೆಕ್ಕು ತಿನ್ನುವಂತಹ ಆಹಾರ. ಅವತ್ತು ಮರುದಿನನೇ ಹೋಗ್ಬಿಟ್ಟು ತಗೊಂಡು ಬಂದೆ. ಬಟ್ ಬೆಕ್ಕು ಮಾತ್ರ ಬರಲೇ ಇಲ್ಲ, ಗೊತ್ತಿಲ್ಲ ಏನಕ್ಕೆ ಬರಲಿಲ್ಲ ಅಂತ. ಬಟ್ ಇದೇನು ವೇಸ್ಟ್ ಆಗಲ್ಲ. ಇನ್ನೊಂದು ಸ್ವಲ್ಪ ದಿನ ನೋಡ್ತೀನಿ, ಅದೇನಾದರೂ ಬಂತು ಅಂದರೆ ಅದಕ್ಕೆ ತಿನ್ನಕ್ಕೆ ಹಾಕ್ತೀನಿ. ಇಲ್ಲ ಅಂತಂದರೆ ಆಚೆ ಕಡೆ ಬೇರೆ ಬೆಕ್ಕುಗಳು ಇರ್ತಾವಲ್ಲ, ಆ ಬೆಕ್ಕುಗಳಿಗೆ ಹಾಕ್ಬಿಡ್ತೀನಿ. ಏನು ಮಾಡೋದು, ನಾವೇನು ತಿನ್ನೋಕ್ಕಾಗಲ್ಲ. ಸೊ ಬೆಕ್ಕುಗಳಿಗೆ ಆಚೆ ಕಡೆ ಹೋಗಿ ಹಾಕಿ ಬಂದುಬಿಡ್ತೀನಿ ಫ್ರೆಂಡ್ಸ್. ನೋಡಿ, ಇದೆ ಪ್ಯೂರ್ ಪೆಟ್ ಅಂತ ಹೇಳ್ಬಿಟ್ಟು ಇದೆ. ಇನ್ನೂ 6 ಮಂತ್ ಇಲ್ಲ 8 ಮಂತ್ ಎಕ್ಸ್ಪೈರ್ ಇದೆ. ಅಲ್ಲಿವರೆಗೆ ಏನಕ್ಕೆ ವೇಟ್ ಮಾಡೋದು? ಪಾಪ ಬೆಕ್ಕುಗಳಿಗಾದರೂ ಹಾಕಿದರೆ ತಿಂತವೆ. ನಾಳೆನೂ ಬರ್ಬೋದು ಈ ಬೆಕ್ಕು ಅಂತೇಳ್ಬಿಟ್ಟು ನಾನು ಮರುದಿನನೇ ಹೋಗ್ಬಿಟ್ಟು ತೊಗೊಂಬಂದ್ರೆ ಅಂತಂದರೆ, ಅಯ್ಯೋ ದೇವ್ರೆ, ಬೆಕ್ಕು ಬರಲೇ ಇಲ್ಲ.
ಏನು ಮಾಡೋದು? ಇವತ್ತಿನ ದಿನವರೆಗೂ ಬೆಕ್ಕೇ ಬರ್ತಾ ಇಲ್ಲ ಅದು. ಎಲ್ಲೋಯ್ತು, ಏನಾಯಿತು ಏನು ಗೊತ್ತಾಗ್ತಿಲ್ಲ ನನಗಂತೂ. ಸಖತ್ ಬೇಜಾರಾಯಿತು. ಮತ್ತೆ ಬರ್ತಾ ಇಲ್ಲಲ್ಲ ಬೆಕ್ಕು. ಬಂದರೆ ಅಂತಂದರೆ ಅದಕ್ಕೆ ಏನಾದರೂ ತಿನ್ನಕ್ಕೆ ಹಾಕ್ಬೋದು ಅಂತ ಹೇಳ್ಬಿಟ್ಟು ತುಂಬ ಖುಷಿಯಿಂದ ನಾನು ಅವತ್ತು ತೊಗೊಂಬಂದೆ ಅದನ್ನು. ಬೆಕ್ಕಿಗೆ ತಿನ್ನಕ್ಕೆ ಹಾಕೋದು. ಬಟ್ ಏನು ಮಾಡೋದು, ಅದು ಏನೂ ಬರಲೇ ಇಲ್ಲ ಇದುವರೆಗೂ. ನೋಡೋಣ, ವೆಯ್ಟ್ ಮಾಡ್ತಾ ಇದ್ದೀನಿ. ಬಂದ್ರಂದರೆ ಖಂಡಿತ ನಾನು ಅದಕ್ಕೆ ಏನಾದರೂ ತಿನ್ನಕ್ಕೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಬೆಕ್ಕಿಗೆ ತಿನ್ನಕ್ಕೆ ಹಾಕಬೇಕು ಅಂತ ಹೇಳ್ಬಿಟ್ಟು ತಂದಿದ್ನಲ್ವಾ ಅಂಗಡಿಗೆ ಹೋಗಿ, ಅದನ್ನು ಇವಾಗ ಸದ್ಯಕ್ಕೆ ಹಂಗೆ ಇಟ್ಕೊಂಡಿದ್ದೀನಿ. ನೋಡೋಣ, ಇನ್ನು ಸ್ವಲ್ಪ ದಿನದಲ್ಲಿ ಏನಾದರೂ ಬಂತು ಅಂತಂದರೆ ಹಾಕ್ತೀನಿ. ಇನ್ನು ಸ್ವಲ್ಪ ದಿನದಲ್ಲಿ ಆ ಬೆಕ್ಕೇನಾದರೂ ಬಂತು ಅಂತಂದರೆ ಖಂಡಿತ ಹಾಕ್ತೀನಿ. ಇಲ್ಲ ಅಂತಂದರೆ ಆಚೆ ಕಡೆ ಬೇರೆ ಯಾವುದಾದ್ರೂ ಬೆಕ್ಕುಗಳಿಗಿದ್ರೆ ಹಾಕ್ಬಿಡ್ತೀನಿ. ಸಖತ್ ಖುಷಿ ಆಯಿತು. ಏನೋ ನನಗೋಸ್ಕರನೇ ಬಂದಿದೆ ಬೆಕ್ಕು ಅನ್ನೋ ಥರ ನನಗೆ ಫೀಲ್ ಆಯಿತು. ಅವತ್ತು ಬೇರೆ ಶಿವರಾತ್ರಿ, ಶಿವನೇ ನನಗೋಸ್ಕರ ಬೆಕ್ಕನ್ನು ಕಳಿಸಿದ್ದಾನೆ ಅಂತ ಅನ್ನಿಸ್ತು ನನಗೆ. ಬಟ್ ಏನು ಮಾಡೋದು, ಅದಕ್ಕೇನು ತಿನ್ನಕ್ಕೆ ಹಾಕೋಕ್ಕಾಗಲಿಲ್ಲಲ್ಲ. ತುಂಬ ಬೇಜಾರಾಯಿತು ನನಗೆ. ಇಷ್ಟೇ ಫ್ರೆಂಡ್ಸ್, ನನಗೆ ಫುಲ್ಲು ಬೇಜಾರಾಗಿತ್ತು. ನೋಡೋಣ, ನೆಕ್ಸ್ಟು ಬಂದರೆ ಅಂತಂದರೆ ಆ ಬೆಕ್ಕಿಗೆ ತಿನ್ನೋಕೆ ಏನಾದರೂ ಹಾಕ್ತೀನಿ. ಅದಕ್ಕೆ ಈ ವಿಡಿಯೋ ಮಾಡಿ ನಿಮಗೆ ಹೇಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ತಿಳಿಸಿದೆ. ಅದ್ರ ಜೊತೆಗೆ ಇನ್ನೊಂದು ಮೂಲ ಉದ್ದೇಶ ಏನಪ್ಪ ಅಂದರೆ, ಈ ವಿಡಿಯೋ ಮಾಡೋ ಮೂಲ ಉದ್ದೇಶ ಏನಪ್ಪ ಅಂತಂದರೆ, ನಿಮ್ಮ ಸುತ್ತಮುತ್ತಲು ಯಾವುದಾದ್ರೂ ಪೆಟ್ಸು, ಬೆಕ್ಕು, ನಾಯಿ ಏನಾದರೂ ಪೆಟ್ಸ್ಗಳು ಏನಾದರೂ ನಿಮಗೆ ಕಂಡಿತು ಅಂತಂದರೆ, ನಿಮ್ಮ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತಾ ಅಷ್ಟು ಆವಾಗಲೇ ಕಂಡಾಗನೇ ಒಂದು ಸ್ವಲ್ಪ ಆಹಾರನ ಏನಾದರೂ ತಿನ್ನೋಕೆ ಹಾಕಿ ಫ್ರೆಂಡ್ಸ್. ಅವಕ್ಕೆ ಬಾಯಿ ಇಲ್ಲ, ಏನೂ ಇಲ್ಲ. ನಮಗೆ ಮಾತಾಡೋಕ್ಕೆ ಬರುತ್ತೆ, ನಾವು ದುಡಿತೀವಿ, ನಾವೆಲ್ಲ ಅನುಕೂಲಗಳನ್ನು ಮಾಡ್ಕೊಂಡಿದ್ದೀವಿ. ಬಟ್ ಮೂಕ ಪ್ರಾಣಿಗಳು ಏನು ಮಾಡ್ಕೊಳ್ಳಲ್ಲ. ಅದಕ್ಕೇನು ಮಾಡ್ಕೊಳ್ಳೋಕ್ಕೂ ಬರಲ್ಲ. ಹಾಗೆ ಹಸಿವು ಆಗಿದೆ, ಆಗಿಲ್ಲ ಅಂತಲೂ ಹೇಳಕ್ಕೆ ಬರಲ್ಲ ಪ್ರಾಣಿಗಳಿಗೆ. ಅದಕ್ಕೆ ನಾವು ಮನುಷ್ಯರಾದ ನಾವೇನೇ ಅರ್ಥ ಮಾಡಿಕೊಂಡು ಅವಕ್ಕೆ ನಮ್ಮ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅದಕ್ಕೆ ತಿನ್ನೋಕೆ ಏನಾದರೂ ಹಾಕೋದು ಒಳ್ಳೆಯದು ಅಂತ ಹೇಳ್ಬಿಟ್ಟು, ನೀವು ಕೂಡ ನಿಮ್ಮ ಸುತ್ತಮುತ್ತಲು ಪೆಟ್ಸ್ಗಳು ಏನಾದರೂ ಕಂಡ್ರೆ ಅಂತಂದರೆ ನಿಮ್ಮ ಕೈಲಾದಷ್ಟು ತಿನ್ನೋಕೆ ಏನಾದರೂ ಹಾಕಿ ಫ್ರೆಂಡ್ಸ್. ಇದು ನನ್ನೊಂದು ಮನವಿ ಆಗಿದೆ. ಇದನ್ನ ಹೇಳ್ಬೇಕಂತಲೇ ಈ ವಿಡಿಯೋ ಮಾಡಿದೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.